ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ರಮ್ಯಾ ಹೊನ್ನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಹಳೆ ವಿಡಿಯೋ ಬಂದು ಹಾಸ್ಪಿಟಲ್ ವಿಡಿಯೋ ಹಾಕಿದ್ದೆ, ಪಾರ್ಟ್ 1 ಅಂತ. ಪಾರ್ಟ್ 2 ಹಾಕಬೇಕಿತ್ತು, ಎಡಿಟಿಂಗ್ ಮಾಡಿ ಇಟ್ಟಿದ್ದೆ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಸೊ ಈ ವಿಡಿಯೋದಲ್ಲೇ ಅದನ್ನು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಅಷ್ಟೇ, ಸಪೋರ್ಟ್ ಮಾಡಿ. ವಿಡಿಯೋಸ್ ಹಾಕ್ತೀನಿ, ಎಲ್ಲನೂ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ಎಲ್ಲನೂ ಒಂದೇ ಸರಿ ಆಗ್ತಾಯಿಲ್ಲ. ಯೂಟ್ಯೂಬ್, ಆಮೇಲೆ ವರ್ಕು, ಅದ್ರ ಜೊತೆಗೆ ಸ್ಟಿಚ್ಚಿಂಗು, ಅದ್ರ ಜೊತೆಗೆ ಮನೆ, ಆಮೇಲೆ ದಿಯಾ, ಆಗ್ತಾಯಿಲ್ಲ. ಅಷ್ಟು ಒಂದೇ ಟೈಮಲ್ಲಿ ನಿಭಾಯಿಸೋಕ್ಕಾಗ್ತಾಯಿಲ್ಲ. ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ, ಗೊತ್ತಿಲ್ಲ ಯಾವಾಗ ಇದಾಗುತ್ತೆ ಅಂತ. ಬಟ್ ಟ್ರೈ ಹಾಕ್ತೀನಿ, ಇವಾಗ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಓಕೆ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡೋದು ಮರೀಲೇಬೇಡಿ. ಓಕೆ, ಥ್ಯಾಂಕ್ ಯು. ಓಕೆ, ಹಾಸ್ಪಿಟಲ್ ವಿಡಿಯೋ ಹಾಕಿದಾಗ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದೀರಾ, ಪರ್ಸ್ನಲಾಗಿ ಕೂಡ ಮೆಸೇಜ್ ಮಾಡಿದ್ದೀರಾ. ಯಾಕೆ, ಏನಾಯಿತು ಅಂತೆಲ್ಲ ಎಲ್ಲ ಕೇಳ್ತಾ ಇದ್ದೀರಾ. ತುಂಬ ಜನ ಏನು ಯೋಚನೆ ಮಾಡಬೇಡಿ, ಚೆನ್ನಾಗಾಗತ್ತೆ ಲೈಫು ಅಂತೆಲ್ಲ ಮೆಸೇಜ್ ಹಾಕಿದ್ದೀರಾ. ತುಂಬ ಥ್ಯಾಂಕ್ಸ್. ಏನಾಗಿತ್ತು ಅಂತ ಹೇಳಿದ್ರೆ, ಆ ಟೈಮಲ್ಲಿ ಲಿಟ್ರಲಿ ಹೇಳಬೇಕು ಅಂದರೆ ಫುಲ್ ನಾನು ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಂಗೆ ಒಂಚೂರು ಐಡಿಯಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಆವಾಗ ಲೈಫು ಹೆಂಗೆ ಹೋಗ್ತಾ ಇದೆ ಅನ್ನೋದನ್ನೇ ನನಗೆ ಗೊತ್ತಾಗ್ತಾ ಇರಲಿಲ್ಲ. ದಿಯಾಗೆ ಆವಾಗ 4 months ಆಗಿತ್ತು. ನನಗೆ ಇವತ್ತಿಗೂ ನೆನಪಿದೆ. ಅದು ಆಕ್ಸಿಡೆಂಟ್ ಆಗಿತ್ತು. ಫಸ್ಟ್ ಆಕ್ಸಿಡೆಂಟ್ ಆದ ತಕ್ಷಣ ಅವರು ಅದು ದೀಪಾವಳಿ ಹಬ್ಬ ಆಗಿತ್ತು. ದೀಪಾವಳಿ ಹಬ್ಬದ ಅಂದರೆ ಇವತ್ತು ದೀಪಾವಳಿ ಹಬ್ಬ, ನೆಕ್ಸ್ಟ್ ಡೇ ದೊಡ್ಡ ಹಬ್ಬ ಅಂತ ಹೇಳ್ತಾರಲ್ಲ, ಮಕ್ಳು ಮೀಯೋದು ಅಂತ ಹೇಳ್ತಾರೆ. ಆಮೇಲೆ ನೀರು ತುಂಬೋದು, ಮಕ್ಳು ಮೀಯೋದು ಅಂತಾರೆ. ಆ ಹಬ್ಬ ಮುಗ್ದಿತ್ತು. ನೆಕ್ಸ್ಟ್ ದೊಡ್ಡ ಹಬ್ಬ ಆಗಿತ್ತು, ನೆಕ್ಸ್ಟ್ ಡೇ. ಅವತ್ತು ಸಂಜೆ ಅವರು ಕಂಪ್ನಿ ಕೆಲಸದ ಮೇಲೆ ಸರ್ ಕರೆದಿದ್ದಾರಂತ ಹೋಗಿದ್ರು. ಹೋಗಿ ಬರುವಾಗ ಬೈಕಲ್ಲಿ ಆಟೋ ಬಂದು ಒಂದು ಸೈಡಿಂದ, ಅವರು ಫುಲ್ ಡ್ರಿಂಕ್ ಮಾಡಿದರು. ಆಟೋದಿಂದ ಒಂದು ಸೈಡಿಂದ ಬಂದು ತಾಗಿದ್ದು. ಒಂದು ಸೈಡ್ ಕಾಲು ಫುಲ್ ಇದಾಗಿತ್ತು, ಮೇಲಿಂದ ಕೆಳಗಡೆವರೆಗೂ ಫುಲ್ಲು ಇದಾಗಿತ್ತು. ಪ್ರಾಬ್ಲಮ್ಮಲ್ಲಿ ಕಾಲಂತೂ ಫುಲ್ಲು ಕಟ್ ಆ ಥರ ಆಗೋಗಿತ್ತು. ಆಮೇಲೆ ನನಗೆ ಸ್ವಲ್ಪ ಹೊತ್ತು ಅಂದರೆ ಅವತ್ತು ನೈಟು ಎಲ್ಲ ಹೇಳ್ತಾಯಿದ್ರು, ಇಲ್ಲೇ ಇದ್ದೀವಿ, ಸ್ವಲ್ಪ ಪೆಟ್ಟಾಗಿದೆ ಅಂತ. ಅವ್ರು ಸರ್ ಮಾತಾಡ್ತಾಯಿದ್ರು. ಅವ್ರು ಮಾತಾಡ್ತಾನೇ ಇರಲಿಲ್ಲ. ಅವ್ರು ಸರೆಲ್ಲ ಬಂದುಬಿಟ್ಟಿದ್ದಾರೆ ಆ ಟೈಮಲ್ಲಿ ಅಲ್ಲಿಗೆ. ನನಗೆ ಅದೆಲ್ಲ ಏನೂ ಗೊತ್ತಿಲ್ಲ, ಅವರೆಲ್ಲ ಹೋಗಿದ್ದಾರಲ್ಲ, ಏನೂ ಗೊತ್ತಿಲ್ಲ. ಅವ್ರು ಸರ್ಗೆಲ್ಲ ಕಾಲ್ ಮಾಡಿದ್ದಾರೆ. ಅಂದರೆ ಅಷ್ಟು ಪ್ರಜ್ಞೆ ಇದೆ ಅವರಿಗೆ, ತಲೆ ತಿರುಗ್ತಾ ಇತ್ತಂತೆ. ಆದ್ರೂ ಆ ಟೈಮಲ್ಲಿ ಅವ್ರು ಕಾಲ್ ಮಾಡಿದ್ದಾರೆ ಅವ್ರಿಗೆ. ಮಾಡಿ ಅವರೆಲ್ಲ ಬಂದಿದ್ದಾರೆ ಆ ಪ್ಲೇಸಲ್ಲಿ. ಆಮೇಲೆ ಅವತ್ತು ನೈಟ್ ಫುಲ್ಲು ನಾನು ದಿಯಾ ಇಬ್ಬರೇ ಇದ್ದೀವಿ. ನಾನು ಆವಾಗ ಬೆಂಗಳೂರಲ್ಲೇ ಇದ್ದೆ. ದಿಯಾ 4 months. ನಾನು ಏನು ನಮ್ಮ ಅಂದರೆ ಓನರ್ ಮನೇಲಿ, ಅದು ಹಂಚಿನ ಮನೆ ಆಗಿತ್ತು ಅಲ್ಲಿ ಬೆಂಗಳೂರಲ್ಲಿ, ಒಳಗಡೆ ಅದು ಹಂಚಿನ ಮನೆ ಆಗಿತ್ತಾ. ಅದು ಪಕ್ಕದಲ್ಲೇ ಅವ್ರು ಓನರ್ ಇದ್ದರು. ಅವರ ಮನೆಯಲ್ಲಿ ಅವ್ರ ಮಗಳು ಬರ್ಡೇ ಆಗಿತ್ತು. ಆ ಬರ್ಡೇಗೆಲ್ಲ ಹೋಗಿ ಅವ್ರು ಹೇಳಿದ್ರು, ಬರೋಕ್ಕೆ ಲೇಟ್ ಆಗುತ್ತೆ ನೋಗಾಜ, ನೀವು ಇಲ್ಲೇ ಮಲ್ಕೊಳ್ಳಿ ಅಂತೆಲ್ಲ ಹೇಳಿದ್ರು. ಇಲ್ಲ, ಅವ್ರು ಬರ್ತಾರೆ, ನಾನು ಅಲ್ಲೇ ಹೋಗಿ ಮಲಗ್ತೀನಿ ಅಂತ. ನಾನು ಒಬ್ಬಳೇ ಮಲಗಿದ್ದೀನಿ, ನನಗೆ ಗೊತ್ತೇ ಇಲ್ಲ ಅವರು ಬರೋಲ್ಲ ನೈಟು, ಆ ಥರ ಎಲ್ಲ ಐಡಿಯಾ ಏನೂ ಗೊತ್ತೇ ಇಲ್ಲ. ನೆಕ್ಸ್ಟು ಬೆಳಿಗ್ಗೆ ಕರೆಕ್ಟ್ ಒಂದು 5 ಗಂಟೆ ಹಂಗೆ ಕಾಲ್ ಬಂದಿದೆ. ಕಾಲ್ ಬಂದು ಈ ಥರ ಆಗಿದೆ, ಬಾ ನೀನು ಅಂತೆಲ್ಲ ಕಾಲ್ ಮಾಡ್ದು. ಆಮೇಲೆ ನನ್ನ ಫ್ರೆಂಡು, ನನಗೂ ಫ್ರೆಂಡು, ಆಮೇಲೆ ನಮ್ಮ ಮನೆಯವ್ರಿಗೂ ಫ್ರೆಂಡು ಮಹೇಂದ್ರ ಅಂತ, ಅವನಿಗೆ ಕಾಲ್ ಮಾಡಿದ್ರು ಇವರು. ಅವನು 1 week ಬ್ಯಾಕು ಅದೇ ಈ ಸಿಚುವೇಶನ್, ಈ ಆಕ್ಸಿಡೆಂಟ್ ಆಗೋ ಟೈಮ್ನಲ್ಲೇ 1 ವಾರದ ಹಿಂದೆ ಅವ್ನು ನಮ್ಮ ಮನೆಗೆ ಬಂದಿದ್ದ. ಊಟಕ್ಕಂತ ಬಂದಿದ್ದ. ಬಂದು ಅವನು ಹೋಗಿದ್ದ. ಅದರಿಂದ ಸ್ವಲ್ಪ ನಮ್ಗೆ ಅವ್ನ ಕಾಂಟ್ಯಾಕ್ಟ್ ಇತ್ತು ಆ ಟೈಮಲ್ಲಿ. ಆವಾಗ ಕಾಲ್ ಮಾಡಿದ್ರು. ಕಾಲ್ ಮಾಡಿ, ಮಹೇಂದ್ರ ಅವಳನ್ನು ಕರ್ಕೊಂಡು ಬಾ ಅಂತ ಏನೋ ಹೇಳಿದ್ರಂತೆ. ಆವಾಗ ನಾನು ಬಂದು ಮನೆ ಹತ್ರ ಬಂದು ಕರ್ಕೊಂಡು ಹೋದ. ನಾನು ದಿಯಾನ ಆ ಟೈಮಲ್ಲಿ ಹಿಂಗಿದ್ದಾಳು, ಅವಳು ಬೆಳಗ್ಗೆ ಎದ್ದಿಲ್ಲ. ಆ ಟೈಮಲ್ಲಿ ಎದ್ದಿಲ್ಲ, ಆಯಿತಾ. ಅವಳನ್ನ ಹೆಂಗೆ ಕರ್ಕೊಂಡು ಹೋಗಿ ಹಾಗೆ ಓನರ್ ಮನೇಲಿ ಬಿಟ್ಟಿದ್ದೀನಿ. ನನಗೆ ಗೊತ್ತಿಲ್ಲ ಇಷ್ಟು ಗಂಟೆಗೆ ನಾನು ವಾಪಸ್ ಬರ್ತೀನಿ, ಏನೋ ನನಗೆ ಗೊತ್ತಿಲ್ಲ, ಆಯಿತಾ. ಅಷ್ಟು ಬೆಳಗ್ಗೆ ಹೊರಟಿದ್ದೀವಿ. ಹೋಗುವಾಗ ಅಲ್ಲೂ ಹೋಗಿ ಹಾಸ್ಪಿಟಲಲ್ಲಿ ಹೋದರೆ ನಾನು ಎಷ್ಟು ಹತ್ತಿದ್ದೀನಿ ಅಂದರೆ ಆ ಟೈಮ್ನಲ್ಲಿ. ಅವನು ಒಂದೇ ಇದ್ದಾನೆ, ಮಹೇಂದ್ರ ಒಂದೇ ಇದ್ದಾನೆ ಅಲ್ಲಿ. ನನಗೆ ಪರಿಚಯ, ನಮ್ಮ ಸಂಬಂಧ ಅಂತ ಹೇಳೋದು, ಪರಿಚಯದವರು ಅಂತ ಹೇಳಿದ್ರೆ ಅವರೊಬ್ಬರೇ. ಅದು ಬಿಟ್ಟರೆ ನಮ್ಮ ಇವ್ರದ್ದು ಸರ್ ಇದ್ದಾರೆ ಅಷ್ಟೇ, ಕಂಪ್ನಿ ಸರ್ ಇದ್ದಾರೆ. ಸಖತ್ ಹತ್ತಿದ್ದೀನಿ ನಾನು. ಅದಾದಮೇಲೆ ಆಯಿತು. ಆಮೇಲೆ ಕೇಸ್ ಮಾಡಿದ್ರು ಅವ್ರು ಆಟೋದವ್ರ ಮೇಲೆ. ಏನೇನೋ ಡಿಸ್ಕಷನ್ ಎಲ್ಲ ಮಾಡ್ತಾಯಿದ್ರು. ಎಷ್ಟೊತ್ತು ಕೂತು ಇಲ್ಲ ಹಾಸ್ಪಿಟ್ಲಲ್ಲೂ ಬಿಟ್ಕೊಡ್ತಾ ಇಲ್ಲ. ಅವ್ರದ್ದೊಂದು ಬಿಲ್ ಹೇಳ್ತಾ ಇದ್ದಾರೆ. ಅಷ್ಟು ದೊಡ್ಡ ಹಾಸ್ಪಿಟಲು, ಅಲ್ಲೋಗಿ ಎಲ್ಲೋದ್ರೆ ಹೆಂಗೆ ಬರಬೇಕು, ಏನು ಮಾಡಬೇಕು ಏನೂ ಗೊತ್ತಿಲ್ಲ. ಬಟ್ ಇವಾಗಾದರೆ ಎಲ್ಲ ಕಲ್ತಿದ್ದೀನಿ.
ಏನೂ ತೊಂದರೆ ಇಲ್ಲ, ನನಗೆ ಎಲ್ಲಿ ಬೇಕಾದ್ರೆ ಹೋಗಿ ಎಲ್ಲಿ ಬೇಕಾದ್ರೆ ಬರ್ತೀನಿ. ಆದರೆ ಆವತ್ತು ನನಗೇನು ಗೊತ್ತಿಲ್ಲ, ಅವನು ಬೆಳಿಗ್ಗೆ ಮಹೇಂದ್ರ ಅಷ್ಟು ಬೆಳಿಗ್ಗೆ ನನ್ನ ಜೊತೆಗೆ ಬಂದಿದ್ದವನು, ಹಾಸ್ಪಿಟಲಲ್ಲೇ ಇದ್ದು ಸಂಜೆ ಎಷ್ಟು ರಾತ್ರಿ ಆಗಿದೆ ಅಂದರೆ 12 ಗಂಟೆ ಹತ್ತತ್ರ ಆಗಿದೆ. ಅಷ್ಟೊತ್ತಿಗೆ ನಾವು ರಿಟರ್ನ್ ರೂಮಿಗೆ ಬಂದಿದ್ದೀವಿ, ರೂಮ್ ಹತ್ರ ಬಂದಿದ್ದೀವಿ. ರೂಮಿಗೆ ಬರುವಾಗ ಆ್ಯಂಬುಲೆನ್ಸಲ್ಲೇ ಬಂದಿದ್ದೀವಿ, ಅವರನ್ನು ಕರ್ಕೊಂಡು ರೂಮ್ ಹತ್ರ ಬಂದಿದ್ದೀವಿ. ರೂಮಿಗೆ ಹೋಗಲಿಲ್ಲ, ನಾನು ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ಪ್ಯಾಕ್ ಮಾಡಿಕೊಂಡು. ಆಮೇಲೆ ದಿಯಾ ಅಲ್ಲಿದ್ಲ. ದಿಯಾ ಪಾಪ ಬೆಳಿಗ್ಗೆಯಿಂದ ಆ ಮಕ್ಕಳೇ ಆಡಿಸಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳು, ಅವರಿಗಿಬ್ಬರು ಹೆಣ್ಮಕ್ಳು, ಅವರೇ ಆಡಿಸಿದ್ದಾರೆ, ಸ್ನಾನ ಮಾಡಿಸಿ ತಿನ್ನಿಸಿ. ಅಂದರೆ ಅವಳು ಎದೆ ಹಾಲು ಕುಡಿತಾ ಇರಲಿಲ್ಲ ಅವಾಗ, ಲ್ಯಾಕ್ಟೋಜನ್ ಆಗಿತ್ತು ಅವಳಿಗೆ. ಅದೆಲ್ಲ ಅವರೇ ಮಾಡಿಸಿರೋದು. ನಾನು ಜಸ್ಟ್ ಏನು ಮಾಡ್ತಾ ಇದ್ದಾಳಂತೂ ಒಂದು ಕಾಲ್ ಮಾಡೋಕ್ಕೂ ಆಗಲಿಲ್ಲ ನನಗೆಲ್ಲ ಅವರೇ. ಇವತ್ತಿಗೂ ಅವ್ರನ್ನ ಮರೆಯೋದಲ್ಲ. ಎಷ್ಟು ಆ ಟೈಮಲ್ಲಿ 4 ತಿಂಗಳ ಮಗುನ ಬಿಟ್ಟು ನಾನು ಅಲ್ಲಿದ್ದೆ. ನೆನೆಸ್ಕೊಳಕ್ಕಾಗಲ್ಲ. ಪುಣ್ಯ ಆ ದೇವ್ರಂಥ ಮನುಷ್ಯನೇ ಮಹೇಂದ್ರಂದು. ಆ ಮಹೇಂದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅವನು ಬೆಳಿಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇದ್ದು ಅಲ್ಲಿ ವ್ಯವಹಾರ ಎಲ್ಲ ಕ್ಲಿಯರ್ ಮಾಡಿ, ಅವನಿಲ್ಲ ಅಂತ ಹೇಳಿದ್ರೆ ನಂಗೆ ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಬೆಂಗಳೂರಲ್ಲಿ. ನಾನು ಎಲ್ಲಿ ಡೆಲಿವರಿ ಆಗಿ ಒಂದು 2 ಮಂತ್ಸ್ ಮನೇಲಿದ್ದೀನಿ ಅಷ್ಟೇ. 2 ಮಂತ್ಸ್ ಆದ ತಕ್ಷಣ ಡೆಲಿವರಿ ಆಗಿ ಹೋಗಿದ್ದೀನಿ, ಅಲ್ಲಿಗೆ ಹೋದ್ದೀನಿ. ಇವ್ರು ಕಂಪ್ನಿಗೆ ಹೋಗ್ತಿದ್ರು, ನಾನು ಎನಿ ಟೈಮ್ ಮನೇಲೇ ಇರೋದು, ಹೊರಗಡೆ ಎಲ್ಲೆಲ್ಲೂ ಹೋಗ್ತಾ ಇರಲಿಲ್ಲ. ಇವಳನ್ನು ನೋಡ್ಕೊಳ್ಳೋದು ಮನೇಲೇ ಇರೋದು ಅಷ್ಟೇ ಆಗಿತ್ತು. ನಂಗೆ ಹೊರಗಡೆದು ಏನೂ ಗೊತ್ತೇ ಇಲ್ಲ ಬೆಂಗಳೂರಲ್ಲೆಲ್ಲ. ಅದಕ್ಕೂ ಮೊದಲು ನಾವು ಹೋದಾಗಲೂ ಅಷ್ಟೇ ನನಗೆ ಹೊರಗಡೆ ಎಲ್ಲ ಸುತ್ತಾಡಿರಲಿಲ್ಲ. ಬಟ್ ಇವಾಗ ಅದರೆಲ್ಲ ತೊಂದರೆ ಇಲ್ಲ, ನಾನು ಎಲ್ಲಿ ಬೇಕಾದರೂ ಹೋಗಿ ಬರ್ತೀನಿ ಅಲ್ಲಿ. ಆದರೆ ಆವಾಗಂತೂ ಆ ಹಾಸ್ಪಿಟಲೆಲ್ಲ ನೋಡ್ರೆ ಎಷ್ಟು ಭಯ ಆಗೋದು, ಎಲ್ಲರೂ ಮಿಸ್ ಆಗಿಬಿಡ್ತೀನೇನೋ ನಾನು, ಹಾಗೆಲ್ಲ ಅಂದ್ಕೊತ ಇದ್ದೆ ನಾನು. ಆಮೇಲೆ ಎಲ್ಲ ಮುಗಿಸ್ಕೊಂಡು ಆ್ಯಂಬುಲೆನ್ಸಲ್ಲೇ ಬಂದರು. ಯಾಕಂತ ಹೇಳಿದ್ರೆ ಅವ್ರಿಗೆ ಹಿಂದ್ಗಡೆ ಅವ್ರು ಮಲಗಿದ್ದಾರೆ, ಅವ್ರ ಕಾಲಿನೆಲ್ಲ ನೋವಾಗ್ತಾಯಿದೆ, ಇಂಜೆಕ್ಷನ್ ಎಲ್ಲ ಕೊಟ್ಟಿರೋ ಪವರೆಲ್ಲ ಹೋಗಿದೆ, ನೋವಾಗ್ತಾಯಿದೆ ಅವರಿಗೆ ಜಂಪ್ ಆಗೋದಕ್ಕೆ. ಮುಂದ್ಗಡೆ ಇವಳನ್ನು ಕೂರಿಸ್ಕೊಂಡು ನಾನು ಕೂತ್ಕೊಂಡಿದ್ದೀನಿ. ಇವಳು ಎಷ್ಟೊತ್ತವರೆಗೂ ನನ್ನ ಕಾಲ ಮೇಲೆ ಕೂತ್ಕೊಂಡಿದ್ದಾಳೆ. ಬೆಂಗಳೂರಿಂದ ಮಂಗಳೂರಿಗೆ ಬರೋವರೆಗೂ ನಾನು ಕಾಲ ಮೇಲೆ ಕೂರಿಸ್ಕೊಂಡಿದ್ದೀನಿ, ಮಲ್ಸ್ಕೊಂಡಿಲ್ಲ, ಏನಿಲ್ಲ, ಅಲ್ಲೇ ಹಿಂಗೆ ಎತ್ಕೊಂಡಿದ್ದೀನಿ. ಆಮೇಲೆ ಅವರು ಹಿಂದ್ಗಡೆ ಅಲ್ಲೂ ಒಂಚೂರು ಜಂಪ್ ಆದ ತಕ್ಷಣ ಅಲ್ಲೂ ನೋವು ಅಂತ ಅವ್ರು ಅಳೋದು, ಇಲ್ಲಿ ಇವಳು ಅಳೋದು. ಯಪ್ಪ ಎಷ್ಟೊತ್ತು. ಅವನು ಇವತ್ತಿಗೂ ಹೇಳ್ತಾನೆ ಮಹೇಂದ್ರ, ನನ್ನ ಮಗಳನ್ನ, ಅವಳಿಗೆ ಒಂದು ಮಗಳು ಇವಾಗ, ಅವಳನ್ನು ನನ್ನ ಮಗಳನ್ನು ಎತ್ಕೊಂಡಂದು ಬಿಟ್ರೆ ಇನ್ಯಾರ ಮಕ್ಕಳನ್ನು ಎತ್ತಿಲ್ಲ ನಾನು ಅಂತ. ಇವಾಗಲೂ ನನ್ನ ಮಗಳನ್ನು ಎತ್ಕೊಂಡಿದ್ದು ಅಂತ ಅವ್ನು ಇವಾಗಲೂ ಹೇಳ್ತಾನೆ ಸಿಕ್ಕಿದಾಗ. ಅವತ್ತು ಅಂದರೆ ಇವ್ರ ಹತ್ರ ಹೋಗ್ಬೇಕು, ಸ್ವಲ್ಪ ಅಲ್ಲಿ ಕಾಲು ಪ್ರೆಸ್ ಮಾಡು, ಅಲ್ಲಿ ನೋವು ಇಲ್ಲಿ ನೋವು. ಈಗ ಆಲ್ರೆಡಿ ವಿಡಿಯೋದಲ್ಲಿ ನೋಡಿರ್ತೀರಲ್ಲ ನೀವು, ಅದೇ ಥರನೇ ಅಲ್ಲಿ ನೋವು ಇಲ್ಲಿ ನೋವು, ಪ್ಲೀಸ್ ಕಾಲೆತ್ತು ಆಯ್ತಲ್ಲ. ಅವ್ರಿಗೆ ಏನು ಮಾಡಿದ್ರೆ ಏನು ಸರಿಯಾಗ್ಬೋದೇನೋ ಅನ್ನೋ ಥರ ಐಡಿಯಾ. ಇವಾಗಾದರೆ ಏನೂ ಅಷ್ಟು ಪ್ರಾಬ್ಲಮ್ ಇಲ್ಲ, ಅವಾಗಲ್ಲ. ಎಲ್ಲೂ ಟಚ್ ಮಾಡೋಂಗಿಲ್ಲ, ಅಲ್ಲೆಲ್ಲ ಮೂಳೆ ಮುರ್ಕೊಂಡಿರೋದು ಆ ಥರ ಆಗಿತ್ತು. ಎಲ್ಲ ಕಡೆ ಗಾಯ ಆಗಿರೋದು, ಕೈಯಲ್ಲಿ ಎಲ್ಲ ಕಡೆ. ಅವರು ಬ್ಯಾಂಡೇಜ್ ಹಾಕಿ ಸುತ್ತಿ ಇಟ್ಟಿದ್ರು ಫುಲ್ಲು ಇಲ್ಲೆಲ್ಲ. ಆಮೇಲೆ ಹೇಗೋ ಬಂದ ತಕ್ಷಣ ಮಂಗಳೂರಲ್ಲಿ ಇಲ್ಲಿ ನಮ್ಮ ಅಣ್ಣ ಆಮೇಲೆ ನಮ್ಮ ಅತ್ತೆ ಮಾವ, ಆಮೇಲೆ ನಮ್ಮ ಭಾವ ಅವರೆಲ್ಲರೂ ಬಂದಿದ್ದರು ಆಲ್ರೆಡಿ. ಅವರೆಲ್ಲ ಬಂದ ಮೇಲೆ ನನಗೆ ನಿಜ ಹೇಳ್ತೀನಿ, ನಾನು ಹಾಸ್ಪಿಟ್ಲಲ್ಲಿ ತೀಡಿದ್ಬಿಟ್ರೆ ನಾನು ಯಾರ ಮುಂದೆನೂ ನನಗೆ ಈ ಥರ ಆಯಿತು ಅಂತ ಒಂದು ತೊಟ್ಟು ಕಣ್ಣೀರು ಹಾಕಿಲ್ಲ ನಾನು, ಒಂದು ತೊಟ್ಟು. ನಮ್ಮಮ್ಮ ಮಾತ್ರ ನೋಡೋಕ್ಕಂತ ಬಂದಿದ್ಲು. ಆಮೇಲೆ ಮನೆಗೆ ಕರ್ಕೊಂಡು ಬಂದಮೇಲೆ ಆವಾಗ ಒಂದೇ, ಅಮ್ಮ ಹೆಂಗೆಂಗೋ ನೋಡ್ಕೊತೆ ಅಂತ ನನ್ನ ಮದುವೆ ಆದರು ನೋಡು, ನನಗೆ ಯಾವ ಥರ ಗತಿ ತಂದಿಟ್ರು ಅಂತ ಅದೊಂದು ಸರಿ ತೀಡಿದ್ದೆ ನಾನು. ಅದನ್ನು ತೀಡಿದೆ ಅಂತ ಹೇಳ್ಬಿಟ್ಟು ಅವ್ರು ಅದಕ್ಕೆ ಸಿಟ್ಟು ಮಾಡ್ಕೊಂಡು ಒಂದಿನ ಊಟ ಮಾಡಿರಲಿಲ್ಲ. ನಂಗೆ ಇವತ್ತಿಗೂ ನೆನೆಸ್ಕೊಂಡ್ರೆ ಹೆಂಗಾಗತ್ತೆ ಅಂತ ಹೇಳಿದ್ರೆ, ನಾನು ಅವ್ರು ನನ್ನ ಹತ್ರ ಹೇಳಲಿಲ್ಲ, ಹಿಂಗೆ ನೀನು ಅಮ್ಮನ ಹತ್ರ ಹೇಳ್ಕೊಂಡು ಏನಕ್ಕೆ ತೀಡಿದೆ ಅಂತ ಅವಾಗ ಹೇಳಲಿಲ್ಲ ನನ್ನ ಹತ್ರ, ಆಯಿತಾ. ನಮ್ಮಮ್ಮ ಹೋದ್ಮೇಲೆ ಅವಾಗ ಹೇಳ್ತಾರೆ, ನೀ ಏನಕ್ಕೆ ನನ್ನ ಹತ್ರ ನೋಡ್ಕೊಂಡು ನನ್ನ ಇದು ಮಾಡ್ಕೊಂಡು ತೀಡಿದೆ ನೀನು, ಏನು ನಿನ್ನ ಹತ್ರ ಆಗೋದಿಲ್ವ ನೋಡ್ಕೊಳ್ಳೋಕೆ? ಆಗೋದಿಲ್ಲ ಹೇಳು, ನಾನು ನೋಡ್ಕೊತೇನೆ ಹೆಂಗೆ ಹೇಳು. ಅವತ್ತು ನಾನು ಹೇಳ್ತಾನೆ ಇದ್ದೀನಿ, ಹೋಗಿ ಊಟ ಮಾಡಿ ಅಂತ ಆ ಪ್ಲೇಟ್ ತಂದು ತಿನ್ನಿಸ್ತಾನೇ ಇದ್ದೀನಿ, ತಿನ್ನೋದೇ ಇಲ್ಲ. ಸಿಟ್ಟು ಮಾಡ್ಕೊಬಿಟ್ಟಾರೆ ಫುಲ್ಲು. ಅದಾದಮೇಲೆ ನಾನು ಫುಲ್ಲು ಸ್ಟ್ರಾಂಗ್. ಒಬ್ಬರ ಹತ್ರನೂ ಒಂದು ತೊಟ್ಟು ನನಗೆ ಈ ಥರ ಪರಿಸ್ಥಿತಿ ಅಂತ ಒಬ್ಬರ ಹತ್ರನೂ ಹೇಳ್ತಾ ಇರಲಿಲ್ಲ. ಈ ಕಡೆ ಇವ್ರು ನೋವು ಅಂತಿದ್ರು, ಅಲ್ಲಿ ದಿಯಾ ಇರ್ತಿದ್ಲು. ಒಂದೇ ಮನೇಲೇ ಇರೋದು, ಮನೇಲೇ ಇದ್ದೀವಿ. ಇಲ್ಲಿ ಬೆಡ್ ಮೇಲೆ ಇವ್ರು ಮಲಗಿದ್ದಾರೆ, ಅಲ್ಲಿ ದಿಯಾ ತೀಡೋದು, ಆಯಿತಾ. ದಿಯೆಗೆ ಪುಣ್ಯಕ್ಕೆ ಎದೆ ಹಾಲು ಕೊಡ್ತಾ ಇರಲಿಲ್ಲ, ಲ್ಯಾಕ್ಟೋಜನ್. ಅವಳು ಹುಟ್ಟಿದಾಗಿಂದ ಅವಳಿಗೆ ಕೊಡ್ತಾ ಇರೋದು ಲ್ಯಾಕ್ಟೋಜನ್ ಪೌಡರೇ, ಅವಳಿಗೆ ಎದೆ ಹಾಲು ಕೊಟ್ಟೇ ಇಲ್ಲ. ಪುಣ್ಯಕ್ಕೆ ಅದು. ಅಂದರೆ ಇವರಿಗೆ ನಾನು ಇದ್ರೂ ಅಲ್ಲಿ ಅವಳಿಗಾದರೆ ಯಾರಾದರೂ ಹೊಟ್ಟೆಗೆ ತುಂಬಿಸ್ಬಿಡ್ತಿದ್ರು, ಲ್ಯಾಕ್ಟೋಜನ್ ಕೊಟ್ಟು ಕುಡಿಸಿ ಯಾರೋ ಎತ್ಕೊಬಿಡ್ತಿದ್ಲು. ಅವಳು ತುಂಬ ಸೈಲೆಂಟ್ ಆಗಿದ್ಲು ಪಾಪ, ಅಷ್ಟೊಂದು ಇದೇನೂ ತೊಂದರೆ ಕೊಟ್ಟಿಲ್ಲ ನನಗೆ. ಆ ಮೂಮೆಂಟೆಲ್ಲ ನೆನೆಸ್ಕೊಂಡ್ರೆ ಸತ್ತು ಬದುಕಿ ಬಂದಿದ್ದೀನಿ ನಾನು, ಸತ್ತಿ ಬದುಕಿ. ಯಪ್ಪ ಇವತ್ತಿಗೆ ನಾನು ಎಷ್ಟೋ ಖುಷಿಯಾಗಿದ್ದೀನಿ, ಎಷ್ಟೋ ಹೇಳಬೇಕು ಅಂದರೆ ಎಷ್ಟೋ ಮಟ್ಟಿಗೆ. 100ರಲ್ಲಿ ಒಂದು
90% ನಾನು ಖುಷಿಯಾಗಿದ್ದೀನಿ ಇವಾಗ, ತೊಂದರೆನೇ ಇಲ್ಲ. ಬಟ್ ಆ ಟೈಮಲ್ಲಿ ನನ್ನ ಸುತ್ತಮುತ್ತಲು ಏನೇನು ಆಗ್ತಾಯಿದೆ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ನಿಜ ಹೇಳ್ತೀನಿ, ಇವಾಗ ಏನೋ ಒಂದು ಆಯ್ತಪ್ಪ, ಈಗ ಯಾರೋ ಒಂದು ಹರ್ಟ್ ಮಾಡ್ರು ನನಗೆ, ಆಯಿತಾ, ಇವ್ರ ಹತ್ರ ಹೇಳ್ಕೊಳ್ಳೋಣ ಅಂದರೆ ಇವ್ರು ಮಲ್ಗಿರೋರ ಹತ್ರ ಹೇಳಿ ಏನು ಪ್ರಯೋಜನ? ಅರ್ಥ ಆಯ್ತಾ? ಆ ಥರ ಇತ್ತು. ಹೇಳ್ಕೊಳ್ಳೋಣ ಅಂದರೆ ಹೇಳ್ಕೊಳ್ಳೋ ಮನಸ್ಸಿಲ್ಲ. ನಂಗೆ ನಿಜ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನನಗೆ ಮದುವೆ ಆದಮೇಲೆ ಯಾವ ವಿಷಯನೂ ನಮ್ಮ ಅಮ್ಮನ ಹತ್ರ ಹೇಳ್ಕೊಳ್ಳೋ ಮನಸ್ಸೇ ಬರ್ತಾ ಇರಲಿಲ್ಲ. ಅದು ಯಾಕೋ ಗೊತ್ತಿಲ್ಲ, ಯಾಕೆ ಅವ್ರಿಗೆ ಹೇಳ್ಬೇಕು ಆ ಥರ ಮನಸ್ಸು ಬರ್ತಾಯಿತ್ತು. ಏನೂ ಹೇಳ್ತಾನೆ ಇರಲಿಲ್ಲ. ಮೊದಲು ಏನೂ ಹೇಳ್ತಾ ಇರಲಿಲ್ಲ. ಫುಲ್ ವೀಕ್. ಅಂದರೆ ಏನು ಗೊತ್ತಾ, ಕೆಲಸ ಮಾಡೋದು, ಅವಳನ್ನು ನೋಡ್ಕೊಳ್ಳೋದು, ಇವಳನ್ನ ನೋಡ್ಕೊಳ್ಳೋದು, ಮನಸ್ಸಲ್ಲಿ ಬರೀ ನೋವು. ಏನಾದ್ರು ಬೇಜಾರಾಗ್ಬಿಟ್ರೆ ಸೈಲೆಂಟಾಗಿ ಸುಮ್ಮನೆ ಕೂತ್ಕೊಬಿಡೋದು. ಕೂತ್ಕೊಳ್ಳೋಕ್ಕೂ ಟೈಮ್ ಇರ್ತಿರಲಿಲ್ಲ, ಅಷ್ಟು ಕೆಲಸ. ಆಮೇಲೆ ನಿಧಾನ ಒಂದೊಂದೇ ಸ್ಟೆಪ್ ತೊಗೊಂಡು ನಾನೇ ಏನೋ ಮಾಡೋಣ ಅಂತ ಹೋದೆ. ಅಲ್ಲಿ ಎಲ್ಲ ಸರಿ ಆಗ್ತಾಯಿತ್ತು. ಅಲ್ಲಿ ಅಂಗಡಿಯದೇ ಪ್ರಾಬ್ಲಮ್ ಆಯಿತು. ಅಂಗಡಿಗೆ ನೀರು ಬರೋದು ಅದಾಯಿತು. ಅಲ್ಲಿ ಅದು ಕ್ವಿಟ್ ಮಾಡಿದ್ವಿ. ಅದೆಲ್ಲ ಸ್ಟೋರಿ ಆದರೆ ಇನ್ನೂ ತುಂಬ ದೊಡ್ಡದಾಗಿದೆ. ನನ್ನ ಸುತ್ತಮುತ್ತಲು ನನ್ನ ಬಗ್ಗೆ ಗೊತ್ತಿರೋರ್ಗಾದರೆ ತುಂಬ ಗೊತ್ತದು. ನಾನು ದುಡ್ದಿಲ್ಲ ಅಂತ ಹೇಳಲ್ಲ, ತುಂಬ ಚೆನ್ನಾಗಿ ದುಡ್ದಿದ್ದೀನಿ ಆ ಟೈಮಲ್ಲಿ. ಬಟ್ ಈ ಥರ ಇವ್ರು ಕೂತ್ಕೊಂಡಿರ್ತಿದ್ರೆ ಈ ಕಡೆ ದುಡಿಯೋದು, ಈ ಕಡೆ ಹೋಗೋದು, ಈ ಕಡೆ ದುಡಿಯೋದು, ಈ ಕಡೆ ಹೋಗೋದು, ಆ ಥರ ಆಗ್ತಾಯಿತ್ತದು. ಆವಾಗ ನನಗೆ ಗೊತ್ತು, ಅಂದರೆ ನಾನಲ್ಲ ಕೆಲಸ ಮಾಡಿರೋದು. ಇವತ್ತಿಗೂ ಹೇಳ್ತಾರೆ, ನೀವು ಅಲ್ಲಿ ವರ್ಕ್ ಮಾಡ್ತಿದ್ರಲ್ಲ, ನೀವು ನನ್ನ ಮದುವೆ ಆರ್ಡ್ರ್ ಬಂದಿದ್ರಿ. ನನಗೆ ನೆನಪಿಲ್ಲ ಅವ್ರ ಬಗ್ಗೆ, ಬಟ್ ಅವರೇ ಗುರ್ತ ಹಿಡಿದು ಹೇಳ್ತಾರೆ, ನೀವಲ್ಲಿ ವರ್ಕ್ ಮಾಡ್ತಿದ್ರಲ್ಲ, ನನ್ನ ಮದುವೆಗೆ ನೀವೇ ಬಂದಿದ್ದು ಅಂತೆಲ್ಲ ಹೇಳ್ತಾರೆ. ಎಷ್ಟೋ ಜನ ಫೋಟೋಸ್ ಕೂಡ ಕೊಟ್ಟಿದ್ದಾರೆ ಇವಾಗ್ಲೂ. ಅದೇ ಅಂಗಡಿ ಮಾಡಿದೆ, ಅಂಗಡಿಯಿಂದ ಓಕೆ ಚೆನ್ನಾಗಿ ನಡೀತಾ ಇದೆ ಅನ್ನೋ ಟೈಮ್ನಲ್ಲೇ ಅಂಗಡಿಗೆ ನೀರು ಬರೋದು ಮಳೆಗಾಲದಲ್ಲಿ. ಅದು ಸೀಟಿಂದಾಗಿತ್ತು ಅಂಗಡಿ. ನಾ ಆಮೇಲೆ ಮೇಲ್ಗಡೆ ಸೀಲಿಂಗ್ ಮಾಡಿ, ಆ ಥರ ಸೀಲಿಂಗ್ ಇದ್ದಿಲ್ಲ, ಆ ಥರ ಸೀಲಿಂಗ್ ಮಾಡ್ಕೊಂಡು ಆ ಥರ ಇದ್ದೆ. ಆ ಥರ ಅಲ್ಲಿ ಪ್ರಾಬ್ಲಮ್ ಆಗೋದು. ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಆದೆ, ಅಲ್ಲಿ ವರ್ಕ್ ಆಗಲಿಲ್ಲ. ಅದಾದಮೇಲೆ ಇವರೇ ಏನೋ ಒಂದು ಮಾಡೋಣ ಅಂತ ಹೋದರು, ಅದು ಆಗಲಿಲ್ಲ. ಎಷ್ಟೋ ಕಷ್ಟಪಟ್ಟಿದ್ದೀನಿ ನಾನು. ಹೋದರು ಮನೆಯಿಂದ ಮಾಡ್ಕೊಂಡು ಹೋಗೋದು, ಅಂದರೆ ಫಾಸ್ಟ್ ಫುಡ್ ಥರ ಮನೆಯಿಂದ ಮಾಡ್ಕೊಂಡು ಹೋಗೋದು, ಅಲ್ಲಿ ಅವ್ರಿಗೆ ಹೆಲ್ಪ್ ಮಾಡೋದು. 10 ಗಂಟೆ 11 ಗಂಟೆವರೆಗೆ ಅವ್ರ ಜೊತೆಲಿ ಕೂತ್ಕೊಳ್ಳೋದು. ಅವ್ರು ಒಂದೇ ಕಾಲಲ್ಲೇ ಪಾಪ ಕುಂಟಿಸ್ತಾನೆ ಎಷ್ಟೋ ಮಾಡಿದ್ದಾರೆ. ವರ್ಕ್ ಆಗ್ತಿತ್ತು ಅವ್ರಿಗೆ ಅವ್ರನ್ನ ನೋಡೇ ಎಷ್ಟೋ ಜನ ಏನು ಹಿಂಗೆಲ್ಲ ಮಾಡ್ತೀಯ ನೀನು ಅಂತೇಳಿ ಎಷ್ಟೋ ದಿನ ವ್ಯಾಪಾರ ಕೂಡ ಅವರೇ ಮಾಡಿಕೊಟ್ಟಿದ್ದು ಇದೆ. ಯಪ್ಪ, ಮೂಮೆಂಟ್ಸ್ ಎಲ್ಲ ನೆನೆಸ್ಕೊಂಡ್ರೆ ಹೆಂಗಿತ್ತಂದರೆ, ನಾನು ಅವರು ನಿಂತರೆ ನಮ್ಮ ಸುತ್ತಲೂ ಆಡ್ಕೊಳ್ಳೋರೇ ಇದ್ದರು. ಸುತ್ತಲೂ ಯಾರು ನಮ್ಮವರು ಅಂತ ಕಂಡುಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲಿ ಸುತ್ತಲೂ ಆಡ್ಕೊಳ್ಳೋ ಜನ ಇದ್ದರು, ಆಯಿತಾ. ಇವಾಗಾದರೆ ಎಲ್ಲ ಸರಿಯಾಗಿದೆ, ಎಲ್ಲರೂ ಬರ್ತಾರೆ, ಎಲ್ಲರೂ ನಗಾಡ್ತಾರೆ, ಎಲ್ಲರೂ ಮಾತಾಡಿಸ್ತಾರೆ. ಆದರೆ ಆ ಮೂಮೆಂಟು, ಆ ದಿನ ಬಟ್ ಹೋಗಿ ಆದರೂ ಸರಿ ಅನ್ಸೋದೆ. ಆಗೋಯ್ತು, ಆಗಬೇಕಿತ್ತು, ಆಯಿತು, ಎಲ್ಲ ಕಳೀತು. ಏನೋ ಅಂತಾರಲ್ಲ, ನಮ್ಗೆ ಆಗಬೇಕು ಅನ್ನೋದೇನೋ ಇತ್ತು ದೇವ್ರ ಇದರಲ್ಲಿ, ಆಗೋಯ್ತು, ಎಲ್ಲ ಆಯಿತು. ಇನ್ನೊಂದು ಸಿಚುವೇಶನ್, ಇಷ್ಟು ಅಂಗಡಿಗಾದರೂ ಅಂಗಡಿ ಮಾಡ್ಕೊಂಡಿದ್ದೀನಿ. ಇವ್ರ ಮನೆಯಲ್ಲೇ ಇರ್ತಿದ್ರು, ನಾ ಬೈಕ್ ತೊಗೊಂಡು ಹೋಗ್ತಿದ್ದೆ. ದಿಯನ ಕಾಲ ಹತ್ರ, ಅಂದರೆ ಅವಳು ಚಿಕ್ಕ ಮಗು, ಅವಳಿಗೆ 1.5 ವರ್ಷ 2 ವರ್ಷ ಅಷ್ಟೇ ಆಗಿರೋದು. ಅವಳನ್ನು ನಾನು ಕರ್ಕೊಂಡು ಹೋಗ್ಬೇಕು, ಅಂಗಡಿ ಕರ್ಕೋಬೇಕು. ಮನೇಲಿ ಇಟ್ಕೊಳಕ್ಕಾಗಲ್ಲ ಅಂತ ಅಂಗಡಿ ಕರ್ಕೊಂಡು ಹೋಗ್ಬೇಕು. ಅಂಗಡಿ ಕರ್ಕೋಬೇಕು ಅಂದರೆ ಮಳೆ ಬರ್ತೈತೆ. ನಾ ಕಾಲ ಹತ್ರ ಕುಳಿಸ್ಕೊಂಡು, ಬೈಕಲ್ಲಿ ಮುಂದ್ಗಡೆ ಕಾಲ ಹತ್ರ ಕುಳಿಸ್ಕೊಂಡು ಹಿಂಗೆ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡು ಹೋಗ್ತಿದ್ದೆ. ಯಾವ್ದಾದ್ರು ಲಾರಿ, ಅದು ಯಾವ್ದಾದ್ರು ದೊಡ್ಡ ಗಾಡಿ ಬಂದಾಗ ನಾ ಕಾಲು ಕೆಳಗಡೆ ಹಾಕ್ಬೇಕಲ್ಲ, ರೋಡ್ ಚಿಕ್ಕದಲ್ಲ ಅಲ್ಲಿ, ಹಾಕಬೇಕು ಅಂದಾಗ ಒಂದು ಕಾಲಲ್ಲಿ ಅವಳನ್ನ ಹಿಂಗೆ ಕ್ರಾಸಾಗಿ ಹಿಂಗೆ ಮಾಡಿಕೊಂಡು ಒಂದು ಕಾಲು ಕೆಳಗಿಡ್ತಿದ್ದೆ. ಆ ಮೂಮೆಂಟ್ ಅವಾಗ ಮಾಡಿರೋದನ್ನು ನನ್ನ ಹತ್ರ ಇವಾಗ ಮಾಡೋದ್ರೆ ಸಾಧ್ಯನೇ ಇಲ್ಲ. ಅದು ಹೆಂಗೆ ಧೈರ್ಯ ಬಂತು ನನಗೆ ಅದೇ ಗೊತ್ತಿಲ್ಲ. ತುಂಬ ಇದೆ, ಹೇಳೋದಿದ್ರು ತುಂಬ ಇದೆ. ಬಟ್ ಎಲ್ಲ ಆಗಿದೆ, ಎಲ್ಲ ಆಗೋಯ್ತು. ಈಗ ಒಂದು ಒಳ್ಳೆ ಏನೂ ಇದಿಲ್ಲ ಇವಾಗ. ಅದೆಲ್ಲ ಬಿಟ್ಟು ಆಮೇಲೆ ಏನೂ ಬೇಡ, ಇದೇ ಬೇಡ ಅಂತ ಹೇಳ್ಬಿಟ್ಟು ಬೆಂಗ್ಳೂರಿಗೆ ಹೋದ್ವಿ. ಬೆಂಗಳೂರಲ್ಲಾದರೂ ನನ್ನ ಫುಲ್ ಬರೀ ಹೆಲ್ತ್ ಪ್ರಾಬ್ಲಮ್, ಬರೀ BP ಲೋ ಆಗೋದು, ಅದೇ ಬರೀ ಇದು ಆಗ್ತಾನೆ ಇರಲಿಲ್ಲ. ನನಗಂದರೆ ನನ್ನದೊಂದು ಐಡಿಯಾ ಇತ್ತು, ಏನಂದರೆ ನನಗೆ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದು ನನಗಿಷ್ಟ ಇಲ್ಲ. ಯಾವಾಗೂ ಹೇಳ್ತೀನಿ, ನಾನು 1 ವರ್ಷ ಕೆಲಸ ಮಾಡಿದ್ದೀನಿ. ನನ್ನ ಸ್ಯಾಲ್ರಿ ಒಂದು 12,000 to 15,000 ನನ್ನ ಸ್ಯಾಲ್ರಿ ಬರ್ತಾಯಿದೆ ಅಂತ ಹೇಳಿದ್ರೆ, ನನಗಲ್ಲಿ BP ಲೋ, ಅದು ಇದು ಲೀವು, ಆಮೇಲೆ ಅದು ಇದು ಸೇರಿ ನನ್ನ ಲಾಸ್ಟಿಗೆ ಬರೋದು 9 ಇಲ್ಲ 10, ಆಯಿತಾ. 10ರಲ್ಲಿ ಏನು ಕಮಿಟ್ಮೆಂಟ್ ಮಾಡ್ತೀರಾ? ಹಸ್ಬೆಂಡ್ಗೂ ಬರುತ್ತೆ, ಹೌದು. ಅದು ಹೆಂಗೆ ಎಷ್ಟು ಈ ಮಂತ್ ಎಂಡಲ್ಲಿ ನಮ್ಮ ಹತ್ರ ಒಂದು 40,000 ಇದೆ ಅಂದರೆ, ಮಂತ್ ಎಂಡ್ ಒಳಗಡೆ ಅದು ಎಷ್ಟು ಖಾಲಿ ಆಯಿತು, ಎಷ್ಟು ಉಳೀತು ಅನ್ನೋ ಐಡಿಯಾನೇ ಇರ್ತಾ ಇರಲಿಲ್ಲ. ಅದು ಆ ಥರ ಬೆಂಗಳೂರಲ್ಲಿ ಇದ್ದವರಿಗೆ ಗೊತ್ತು. ಬೆಂಗಳೂರಲ್ಲಿ ಇದ್ದವರಿಗೆ ಗೊತ್ತು. ಆದರೆ ಇವಾಗ ಎಲ್ಲನೂ ಬಿಟ್ಟು
ನಾನೇ 1 ವರ್ಷ ಕಷ್ಟಪಟ್ಟಿದ್ದೀನಿ ಈ ಅಂಗಡಿ ಆದರೂ. ನನ್ನ ಅಣ್ಣನ ನಂದು ಹಳೆ ವಿಡಿಯೋಸೆಲ್ಲ ನೀವು ನೋಡಿ ಗೊತ್ತಾಗುತ್ತೆ ನನ್ನ ಸ್ಟ್ರಗಲ್ಸ್ ಎಲ್ಲ ಹೆಂಗಿತ್ತು ಅಂತ. ಆವಾಗಲೂ ನನ್ನ ಹತ್ರ ಅಮೌಂಟ್ ಇಲ್ಲ ಆಯಿತಾ. ಲಾಸ್ಟ್ ಈಗ ಅಣ್ಣನ ಇದು ಮಾಡುವಾಗಲೂ ಅಮೌಂಟ್ ಇಲ್ಲ. ಆಗ್ಲೂ ಎಷ್ಟು ಒದ್ದಾಡಿದ್ದೀನಿ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಒದ್ದಾಡಿದ್ದೀನಿ ನಾನು ಒಂದು ಅಂಗಡಿ ಮಾಡಿಸ್ಕೊಳಕ್ಕಾದ್ರು. ಅದರಲ್ಲಿ ಲಾಸ್ಟಲ್ಲಿ ನಮ್ಮ ಅಣ್ಣನೇ ಎಲ್ಲ ಮಾಡಿಕೊಟ್ಟು ಎಲ್ಲ ಇದು ಮಾಡಿ ಇವಾಗ ತೊಂದರೆ ಇಲ್ಲ. ನಂದು ಏನು ವರ್ಕು, ನನ್ನ ಕೆಲಸ, ನಂದು ಇದು ಅದು ಇದು ಏನು. ನನಗೆ ಹೊಲಿಗೆ ಸ್ಟಿಚ್ಚಿಂಗ್ ಅಂತ ಹೇಳಿದ್ರೆ ನಿಜ ಹೇಳ್ತೀನಿ, ನನಗೆ ಸ್ಟಿಚ್ಚಿಂಗ್ ಅಂದರೆ ಒಂಚೂರು ಇಷ್ಟ ಇಲ್ಲ. ಆದರೆ ಇವತ್ತು ನಾನು ಸುಮ್ಮನೆ ಏನೂ ಬೇಡ, ನನಗಾಗಲ್ಲ, ಇದು ಆರ್ಡರ್ಸ್ ಇಲ್ಲ, ಏನೂ ಇಲ್ಲ ಅಂದರೂ ನನಗೆ ಬಟ್ಟೆ ಬಂತು ಅಂದರೆ ದಿನಕ್ಕೊಂದು 5-6 ಬ್ಲೌಸ್ ಆರಾಮಾಗಿ ಹೊಲಿತೀನಿ ನಾನು, ಆರಾಮಾಗಿ. ಅಷ್ಟು ಅಂಥ ಟೈಮಿಗೆ ಬಂದು ಕೂತಿದ್ದೀನಿ ಇವಾಗ, ನಿಜ. ಅದೇ ಥರನೇ ಇನ್ನು ನನ್ನಿಂದನೇ ಆಯಿತು ಎಲ್ಲನೂ, ನನ್ನಿಂದನೇ ಇವಾಗ ನಾವೊಂದು ಒಳ್ಳೆ ಇದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ತಪ್ಪಾಗತ್ತೆ. ಯಾಕಂದರೆ ಅದೇ ಥರನೇ ನಮ್ಮ ಮನೆಯವರು ಕೂಡ, ಅವರೂ ಇಷ್ಟು ವರ್ಷ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ನನ್ನ ಗಂಡಂಗೆ ಎಕ್ಸ್ಟೆಂಟ್ ಆಗಬೇಕು ಅಂದರೆ ಎಕ್ಸ್ಟೆಂಟ್ ಆಗಿ ಅವರು ಹೇಳಿದರು 3 ಇಯರ್ಸಲ್ಲೇ ರಾಡ್ ತೆಗಿಬೇಕು, ಕಾಲಲ್ಲಿರೋ ಮೆಟಲ್ಸ್ ತೆಗಿಬೇಕು ಅಂತ ಹೇಳಿದರು. ಆದರೆ ಅವ್ರು ತೆಗಿತಾರೆ ಅಂತ ಹೇಳಿದಾಗ ನಾನು ಹಳೆದೆಲ್ಲ ನೆನಪಾಗೋದು, ಭಯ ಆಗೋದು, ಬೇಡ ಮುಂದೆ ನಿಜ ಹೇಳ್ತೀನಿ. ನಮ್ಮ ಸುತ್ತಮುತ್ತಲ ನಮ್ಮ ಸರ್ಕಲಲ್ಲಿರೋರು ಒಬ್ಬರು ಅವ್ರ ಕಾಲಲ್ಲಿ ರಾಡ್ ತೆಗಿಯೋ ವಿಷಯ ಮಾತಾಡ್ತಾ ಇರಲಿಲ್ಲ ನಾವು. ಒಬ್ಬರು ನನ್ನ ಬಗ್ಗೆನೂ ಹೇಳ್ಕೊತೀನಿ ನಾನು. ಅವ್ರ ಅಪ್ಪ ಅಮ್ಮ ಆಗಲಿ ಯಾರೇ ಆಗಲಿ, ನಾನಾದರೂ ಬಂತು, ನಾನು ಹೆಂಡತಿ ಆದರೂ ನಾನಾದರೂ ಬಂತು, ಅಥವಾ ಅವ್ರ ರಿಲೇಟಿವ್ಸಲ್ಲಿ ನಮ್ಮ ರಿಲೇಟಿವ್ ಯಾರೇ ಆಗಲಿ ಅವ್ರ ಕಾಲಂದು ರಾಡ್ ತೆಕ್ಕೊಳ್ಳೋ ಅಂತಿರುಬಿಟ್ರೆ ಲಾಸ್ಟಲ್ಲಿ ಅಲ್ಲಿ ತೆಗೆದ ಮೇಲೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು, ಮತ್ತೆ ಅದೇ ಪ್ಲೇಸ್ಗೆ ಹೋಗುತ್ತಾ, ಆ ಥರದ್ದೇ ಮೈಂಡ್ಸೆಟ್ ನಂಗೆ ಕ್ರಿಯೇಟ್ ಆಯ್ತಾಯಿತ್ತು. ಅಂದರೆ ನಾವು ಲೈಫಲ್ಲಿ ಇನ್ನೂ ನಿಂತಿಲ್ಲ, ಒಂದು ಸ್ಟ್ರಾಂಗ್ ಪ್ಲೇಸಲ್ಲಿ ನಿಂತಿಲ್ಲ, ಹಂಗಾಗಿತ್ತು. ಆದರೆ ಇವಾಗ ಎಲ್ಲನೂ ದಾಟಿ ನಾವೇ ನಿರ್ಧಾರ ಮಾಡಿದ್ವಿ, ಸರಿ ನೀವು ತೆಕ್ಕೊಳ್ಳಿ. ಅವ್ರು ಕರೆಕ್ಟ್ ಅವ್ರ MDನೇ ಹೇಳಿದ್ರೆ ಅಂತ, ನಿಂಗೆ ಒಳ್ಳೆ ಇದಿದೆ, ನೀನು ಹೋಗು, ನಿಂಗೆ 1 ಮಂತ್ ಲೀವ್. ಅಂದರೆ ಅವರು ರಜೆನೇ ಮಾಡ್ತಾಯಿರಲಿಲ್ಲ, ಕಂಪ್ನಿ ಕೆಲಸ ಅಂದರೆ ಅವರು ಫುಲ್ ಹಾರ್ಡ್ ವರ್ಕು, ಎನಿ ಟೈಮ್ ಕೆಲಸ ಅದೇ ಮಾಡ್ತಾಯಿರ್ತಾರೆ ಅವರು. ಡ್ಯೂಟಿ ಮುಗಿದ್ರೂ ಮತ್ತೆ ಕೆಲಸ ಮಾಡ್ತಾಯಿರೋದು ಆ ಥರ. ನಾನು ನೋಡಿದ್ದೀನಿ ಅವರ ಕೆಲಸ ಮಾಡೋದನ್ನ, ಎಷ್ಟು ಸರಿ ನಾನು ಜಗಳ ಮಾಡಿದ್ದೀನಿ ಅವ್ರ ಹತ್ರ. ಟೈಮ್ ಟು ಟೈಮ್ ಬರಲ್ಲ ಅವರು, ನಿಮ್ಗೇನು ಎಕ್ಸ್ಟ್ರಾ ಕೊಟ್ಬಿಡ್ತಾರ ಅಂತೆಲ್ಲ ನಾನು ತುಂಬ ಜಗಳ ಮಾಡಿದ್ದೀನಿ. ಆದರೆ ಅದೆಲ್ಲ ಬಿಟ್ಟು ಇವಾಗ ಒಂದು ಒಳ್ಳೆ ಪ್ಲೇಸು, ಒಳ್ಳೆ ಕಂಪ್ನಿ, ಒಳ್ಳೆ ಕೆಲಸ ಅಂತ ಅವ್ರಿಗೆ ಮೇನ್ MD ಕಾಂಟ್ಯಾಕ್ಟ್ ಇರೋದ್ರಿಂದ ಅವ್ರಿಗೊಂದು ಒಳ್ಳೆ ಲೈಫ್ ಸಿಕ್ಕಿದೆ, ಒಳ್ಳೆ ಜೀವನ ನಡೀತಾ ಇದ್ದಾರೆ. ಟ್ರಸ್ಟ್ ದೇವರಿದು, ಎಲ್ಲ ಕಷ್ಟನೂ ಮುಗಿದು ಆ ದೇವರೊಂದು ಒಳ್ಳೆ ಜೀವನ ಅಂತ ಈಗ ಶುರು ಮಾಡಿ ಕೊಟ್ಟಿದ್ದಾನೆ. ಮತ್ತು ಯಾರ್ದು ಇದಾಗದೇ ಇರಲಿ, ದೃಷ್ಟಿ ಆಗದೇ ಇರಲಿ. ನೆನೆಸ್ಕೊಂಡ್ರೆ ಇನ್ನೂ ತುಂಬ ಇದೆ ಹೇಳೋಕ್ಕೆ, ಆದರೆ ಬೇಡ, ಎಲ್ಲ ಬಿಟ್ಬಿಟ್ಟೆ, ಬಿಡೋಣ. ಏನಿದೆ ಜೀವನ ಅನ್ನೋದು ಒಂದೇ ಜೀವನ, ಬಂದಿದ್ದ ಥರ ಹೋಗ್ತಾ ಇರೋದು ಅಷ್ಟೆ. ಒಂಥರ ಆರಾಮಾಯಿತು ಎಲ್ಲ ಹೇಳ್ಕೊಳ್ತಾ, ಇನ್ನೂ ಹೇಳಬೇಕು, ಬಟ್ ಹೇಳಿದ್ರೆ ನಮ್ಮ ಮನೆಯವ್ರು ನನ್ನ ತೆಗಿತಾರೆ, ಹೊಡ್ತಿ ಜೋಕ. ಆ ಥರ ಎಲ್ಲ ಏನಿಲ್ಲ. ಆದರೆ ಬೇಡ, ಯಾಕೆ ಸುಮ್ಮನೆ ಚೆನ್ನಾಗಿದ್ದೀವಲ್ಲ, ಚೆನ್ನಾಗಿರೋಣ ಅಷ್ಟೇ. ಅದಕ್ಕೆ ಇವಾಗ ಎಲ್ಲನೂ ಕ್ಲಿಯರ್ ಮಾಡಿಕೊಂಡು, ಇವಾಗ ಅವ್ರದ್ದು ಏನಿತ್ತು ಕಲರ್ ಮೆಟಲ್ಸ್ ಇತ್ತು ಅದೆಲ್ಲ ತೆಗೆಸ್ಕೊಂಡು ಅವ್ರು ಇವಾಗ ಆರಾಮಾಗಿದ್ದಾರೆ ಇವಾಗ, ಆಯಿತಾ. ನಡೀತಾರೆ, ಅಂಗಡಿಗೂ ಬರ್ತಾ ಇರ್ತಾರೆ, ಆರಾಮಾಗಿದ್ದಾರೆ. ಸ್ವಲ್ಪ ದಿನ ಬೆಂಗಳೂರಿಗೆ ಹೋಗ್ತಾರೆ ಅವರು, ಅವ್ರದ್ದೇ ಕೆಲಸದಲ್ಲಿ ಅವ್ರು ಇರ್ತಾರೆ. ಆಮೇಲೆ ಓಕೆ, ಇಷ್ಟ ಆಗಿತ್ತು. ಇದರಲ್ಲಿ ಅದೇ ವಿಡಿಯೋ ಇತ್ತಲ್ಲ, ಅದನ್ನು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ ಆಯಿತಾ. ಕಷ್ಟ ಇತ್ತು, ಕಷ್ಟ ಎಲ್ಲ ಮುಗೀತು. ಆ ಟೈಮಲ್ಲಿ ಯಾರ್ಯಾರು ನನ್ನ ಕೈ ಹಿಡ್ದಿದ್ರು, ಯಾರ್ಯಾರ ಜೊತೆಗೆ ನಿಂತಿದ್ರು, ಯಾರ್ಯಾರು ಹೆಲ್ಪ್ ಮಾಡಿದ್ರು, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ಈ ಟೈಮ್ವರೆಗೂ ನನ್ನ ಜೊತೆಗೆ ಯಾರ್ಯಾರು ಇದ್ದರು ಎಲ್ಲ ತುಂಬ, ನಮ್ಮ ಮನೆಯವರಾಗಲಿ, ನನ್ನ ಅಪ್ಪನ ಮನೆಯವರಾಗಲಿ, ನನ್ನ ಅಕ್ಕದಿರಾಗಲಿ, ಅಥವಾ ನನ್ನ ಸುತ್ತಮುತ್ತಲೇ ಇರೋರಾಗಲಿ, ಎಷ್ಟೋ ಜನ ಎಷ್ಟೋ ವಿಷಯದಿಂದ ನನಗೆ ಹೆಲ್ಪ್ ಮಾಡಿದ್ದಾರೆ. ಅಥವಾ ನನ್ನ ಫ್ರೆಂಡ್ ಸರ್ಕಲ್ಲು ಎಷ್ಟೋ ಮೂಮೆಂಟಲ್ಲಿ ನನಗೆ ಎಷ್ಟೋ ಸರಿ ನನ್ನ ಹತ್ರ 1 ರೂಪಾಯಿ ಇಲ್ಲ ಅಂದಾಗ ಎಷ್ಟೋ ಆರ್ಡರ್ಸ್ ಕೊಟ್ಟಿದ್ದಾರೆ, ಬ್ಲೌಸ್ ಕೊಟ್ಟಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಇವಳಿಗೆ ಹಿಂಗಿದೆ ಪರಿಸ್ಥಿತಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಬಟ್ ಆ ಟೈಮಲ್ಲಿ ಅವರು ಎಷ್ಟೋ ನನಗೆ ಹೆಲ್ಪ್ ಮಾಡಿದ್ದಾರೆ. ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇವಾಗ ಎಲ್ಲ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ, ಏನೂ ತೊಂದರೆ ಇಲ್ಲ, ದೇವ್ರ ದಯೆಯಿಂದ ಏನೂ ತೊಂದರೆ ಇಲ್ಲ. ನಾನೇ ಬಾಯ್ಬಿಟ್ಟು ಹೇಳ್ತಾ ಇದ್ದೀನಿ. ಇನ್ನು ಮತ್ತು ನೆಮ್ಮದಿಯಿಂದ ಇರೋಕ್ಕೆ ಏನೇನು ಬೇಕೋ ಅಷ್ಟು ಇದೆ, ಆಯಿತಾ. ನೆಮ್ಮದಿಯಿಂದ ಇರೋಕ್ಕೆ ಏನು ಬೇಕೋ ಅಷ್ಟು ಇದೆ.
ಇನ್ನು ಅತಿಯಾಗಿ ಅಯ್ಯೋ ನನ್ನ ಹತ್ರ ಇದಿಲ್ಲ, ನನ್ನ ಹತ್ರ ಇದಿಲ್ಲ, ಆ ಥರ ಕೊರಗುವಂಥ ಇದು ನಾನಲ್ಲ. ಬಟ್ ನೆಮ್ಮದಿಯಿಂದ ಹೆಂಗಿರ್ಬೋದು ಅಷ್ಟು ಆರಾಮಾಗಿದ್ದೀವಿ ನಾವಿಬ್ಬರು, ಗಂಡ ಹೆಂಡತಿ ಆರಾಮಾಗಿದ್ದೀವಿ, ಅದಂತೂ ನಿಜ. ಇನ್ನು ನನ್ನ ಮಗಳಿಗೂ ನಮ್ಮಿಬ್ಬರದು ಗೋಲ್ ಏನಂತ ಹೇಳಿದ್ರೆ ಒಂದು ಬೆಸ್ಟ್ ಎಜುಕೇಷನ್ ಕೊಡಬೇಕು ಅಷ್ಟೆ. ಅವಳಿಗೆ ಆಸ್ತಿ ಮಾಡ್ತೀನೋ ಚಿನ್ನ ಮಾಡ್ತೀನೋ ಅದೆಲ್ಲ ನೆಕ್ಸ್ಟ್. ನಮಗಿರೋದು ಒಂದೇ ಮಗಳು, ನಮ್ಮದು ಪ್ಲ್ಯಾನಿಂಗ್ ಕೂಡ ಒಂದೇ ಮಗಳು. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಷ್ಟೆ. ಅವಳನ್ನ ಚೆನ್ನಾಗಿ, ಅವಳಿಗೊಂದು ಬೆಸ್ಟ್ ಎಜುಕೇಷನ್. ನನಗಿಂತ ಜಾಸ್ತಿ ಆಸೆ ಇರೋದು ಅವರಿಗೆ. ಅವರು ಅವಾಗಿಂದಲೇ ಅವ್ರ ತಂದೆಯವರು, ಅವರ ಅಪ್ಪ ಇದ್ದಾರಲ್ಲ, ಅವರಿಗೆ ಎಜುಕೇಷನ್ ಕೊಡ್ಸೋಕ್ಕಾಗಲಿ ಫುಲ್ ಸಪೋರ್ಟ್. ಆವಾಗ್ಲೂ ಅವರು ದಿಯನ್ ಥರನೇ ಆಗಿದ್ರಂತೆ, ಇವ್ರು ಹಠ ಆಗಿತ್ತಂತೆ ಫುಲ್ಲು. ಆವಾಗಲೂ ಬೆಸ್ಟ್ ಎಜುಕೇಷನ್ನು. ನಮಗೆಲ್ಲ ನಿಜ ಹೇಳ್ತೀನಿ, ನನಗೆಲ್ಲ ಏನೂ ಎಜುಕೇಷನ್ ಇಲ್ಲ ಆಯಿತಾ. ನಾನು ಏನು ಬೇಕು ಬೇಸಿಕ್ ಅಷ್ಟೇ ಇರೋದು ನಮಗೆಲ್ಲ ಆ ಥರ ಡ್ರೀಮೆಲ್ಲ ಇದ್ದರೂ ನಮ್ಮನ್ನ ಆವಾಗೆಲ್ಲ ಕಲಿಸೋರು ಇರಲಿಲ್ಲ, ನಮ್ಮ ಕಲಿಯೋ ಇಂಟ್ರೆಸ್ಟು ಇರಲಿಲ್ಲ. ನಿಜ ಹೇಳ್ತೀನಿ, ಕಲಿಸಿಲ್ಲ ಅಂತಲೂ ಹೇಳೋಂಗಿಲ್ಲ, ನಮ್ಮ ಕಲಿಯೋ ಇಂಟ್ರೆಸ್ಟು ಇರಲಿಲ್ಲ ಆವಾಗೆಲ್ಲ. ನಮ್ಗೆ ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ ಅಷ್ಟು. ಬಟ್ ಆದರೂ ನನ್ನ ಬಿಸ್ನೆಸ್ ಅವ್ರು ದುಡಿಯೋಕ್ಕಿಂತ ಹೆಚ್ಚಾಗಿ ದುಡಿಯೋಷ್ಟು ನಾನು ಕಲ್ತಿದ್ದೀನಿ. ಇವಾಗ ನಂದೊಂದು ನಾನು ಕೈ ಹಿಡ್ದಿದೆ, ಕೈ ಬಿಟ್ಟಿಲ್ಲ, ಅದಂತೂ ಹೇಳ್ತೀನಿ. ಇನ್ನೇನು ಅಷ್ಟೇ. ಮತ್ತೇನು, ನಮ್ಮ ಇದರಲ್ಲಿ ಹೇಳ್ಬೇಕಂದ್ರೆ ನಾವು 4 ಜನ ಮಕ್ಕಳು. ನಾವು 4 ಜನ ಮಕ್ಕಳು ಹೆಂಗೆ ಅಂದರೆ ಕ್ರಿಯೇಟಿವಿಟಿ ಅಂದರೆ ಏನಾದರೂ ಮಾಡ್ತಾಯಿರ್ತೀವಿ ಎಕ್ಸ್ಟ್ರಾ, ಏನಾದರೂ ಅದರಲ್ಲಿ. ಪ್ರತಿಯೊಬ್ಬರು 4 ಜನನೂ ನಾವು ಹಾಗೆ. ನಮ್ಮ ಸುತ್ತಮುತ್ತಲೇ ಇರೋ ಜನರಿಗೆಲ್ಲ ಗೊತ್ತಿದೆ ನಮ್ಮ ಬಗ್ಗೆ. ಪ್ರತಿಯೊಬ್ಬರು ಸ್ವಲ್ಪ ಆರ್ಟ್ ಆ ಥರ ಬಿಡ್ಸ್ ಡಿಸೈನ್ಸಲ್ಲಿ ಅಥವಾ ಹಿಂಗೆ ಆ್ಯಕ್ಟಿವಿಟಿ ಕ್ರಿಯೇಟಿವ್ ಸ್ಟಿಚ್ಚಿಂಗು ಅದೆಲ್ಲ ಆರ್ಟ್ ಇದರಲ್ಲೇ ಬರುತ್ತಲ್ಲ, ಎಲ್ಲರೂ ಅದರಲ್ಲೇ ಇದ್ದೀವಿ. ಅಣ್ಣನಾದರೂ ಬಂತು, ಅವನದೇ ಫ್ಲೆಕ್ಸ್ ಪ್ರಿಂಟು ಬೋರ್ಡು, ಲೈಟಿಂಗ್ ಬೋರ್ಡು, ಅವನದು ಇದರಲ್ಲೇ ಅವನಿದ್ದಾನೆ. ಆ ಥರ ನಾವು 4 ಜನನೂ ಒಂದು ಒಳ್ಳೆ ಜೀವನ ನಡೆಸ್ತಾ ಇದ್ದೀವಿ. ಯಾವುದೇ ರೀತಿ ತೊಂದರೆ ಇಲ್ಲ, ಎಲ್ಲ ಆರಾಮಾಗಿದ್ದೀವಿ ನಾವು 4 ಜನನೂ. ಆಯಿತಾ, ಇಷ್ಟೇ. ನೆಮ್ಮದಿಯಿಂದ ದೇವರು ಆರೋಗ್ಯ ಕೊಡಲಿ ಎಲ್ರಿಗೂ. ನಿಮಗೂ ಸಹ ಆರೋಗ್ಯ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಆಯಿತಾ. ಆರೋಗ್ಯ ಮೇನ್ ಇಂಪಾರ್ಟೆಂಟ್. ಹಾಸ್ಪಿಟ್ಲಲ್ಲಿ ಇದ್ದವರಿಗೆ ಗೊತ್ತು ಅದ್ರ ಪರಿಸ್ಥಿತಿ. ಒಬ್ಬೊಬ್ಬರು ಇರ್ತಾರೆ, ಹೆಂಗಿರ್ತಾರೆ ಅಂದರೆ ನಾನೇ ಅಂದ್ಕೊತೀನಿ ರೀ, ನಿಮ್ಗೆ ಇಷ್ಟ ಆದದ್ದೇ ಎಷ್ಟೋ ಇದು. ಅಲ್ಲಿ ನಮ್ಮ ಪಕ್ಕದ ಬೆಡ್ಡಲ್ಲೇ ಇದ್ದರು, ಒನ್ ಡೇ ನಮ್ಮ ಪಕ್ಕದಲ್ಲೇ ಇದ್ದರು, ಕಾಲು ಕಟ್ಟೆ ಆಗೋಗಿದೆ, ಕಾಲೇ ಇಲ್ಲ. ಹಂಗಲ್ಲ ಆದರೆ ಏನು ಕತೆ. ನಾನು ಹಂಗೆ ಅನ್ಕೊತ ಇದ್ದೆ, ಎಷ್ಟೋ ಬೇಕು, ಏನು ಬೇಡ, ಚಿನ್ನ ದುಡ್ಡು ಆಸ್ತಿ ಮನೆಗಿನೇ ಏನು ಬೇಡ, ಆರೋಗ್ಯ ಕೊಡು. ಇವತ್ತು ನಾನು ದುಡ್ಕೊ ತಿಂತೀನಿ, ನನಗೆ ನೆಮ್ಮದಿಯಿಂದ ನಾನು ಊಟ ಮಾಡ್ತೀನಿ ಅಂತ ಬದುಕು ಕೊಡು ಸಾಕು, ಅಷ್ಟೆ. ಉಳಿಸೋ ಬದುಕು ಕೊಡೋದೇ ಬೇಕು ಅಂತ ದೇವ್ರ ಹತ್ರ ಬೇಡ್ಕೊಳ್ಬೇಕು ಅಂತ ಇಲ್ಲ. ಆರೋಗ್ಯ ಕೊಡು, ನೆಮ್ಮದಿ ಕೊಡು, ಅಷ್ಟೆ. ಅಷ್ಟಿದ್ರೆ ಮನುಷ್ಯನ ಜೀವನ. ಆಸ್ಪತ್ರೆಗೆ ಹೋಗಿ ನೋಡಬೇಕಷ್ಟೆ. ಇನ್ನೊಂದು ಹೇಳ್ತೀನಿ, ಇಷ್ಟೇ, ಏನಿಲ್ಲ. ಒಂದು ಜೋಕ್ ನೆನಪಾಯಿತು. ಜೋಕು ಅದು ಇವತ್ತು ಮೆಸೇಜಲ್ಲಿ ವಾಟ್ಸಪ್ಪಲ್ಲಿ ನೋಡಿದೆ. ಎಂಥದ್ದು ಸ್ಕ್ಯಾನಿಂಗು ಅದೆಲ್ಲ ಮಾಡಿಸ್ಕೊಳ್ಳೋದು, ಏನೋ ಸ್ಕ್ಯಾನಿಂಗು ಎಂಥದ್ದೋ ಇತ್ತು. ಸ್ಕ್ಯಾನಿಂಗೆಲ್ಲ ಮಾಡಿಸ್ಕೊಳ್ಳೋದು ಲೈಫಲ್ಲಿ ಇದ್ದದ್ದೇ. ಚೆಕಪ್ ಎಲ್ಲ ಮಾಡಿಸ್ಕೊಳ್ಳೋದು, ಚೆಕಪ್ಗೆಲ್ಲವ ವಯಸ್ಸಾದ್ಮೇಲೆ ಮಾಡ್ಕೊಳ್ಳೋದು ಇದ್ದಿದ್ದೆ. ವಯಸ್ಸಿದ್ದಾಗಲೇ ಮೇಕಪ್ ಮಾಡಿಕೊಂಡು ಚೆನ್ನಾಗಿ ರೆಡಿಯಾಗಿ ಅಂತ ಇತ್ತು. ಅದೊಂದು ನೆನಪಾಯ್ತು ಇವಾಗ ನನಗೆ. ನಿಜ ಅಲ್ವಾ ಅದು? ನಿಜ. ನಾವೇ ಎಷ್ಟೋ ಸಲ ನಾನೇ ಅಂದ್ಕೊತೀನಿ, ನಾನು ಪಾರ್ಲರಲ್ಲಿದ್ದು ನಾನು ಹೆಂಗಿರ್ತೀನಿ ಇಲ್ಲಿ ನೋಡಿ, ಪೆಕ್ರಿ ಥರ ಹೆಂಗೆ ಮಾಡ್ಕೊಂಡಿರ್ತೀನಿ, ಮಳ್ಳಿ ಥರ ಇರ್ತೀನಿ. ಲೈಫ್ ಇದ್ದಾಗ ಚೆನ್ನಾಗಿ ರೆಡಿಯಾಗಿ ಚೆನ್ನಾಗಿ ಒಂದು 4 ಪ್ಲೇಸು ಓಡಾಡಿ ಎಲ್ಲ ಚೆನ್ನಾಗಿ ಲೈಫ್ ಲೀಡ್ ಮಾಡಬೇಕು. ವಯಸ್ಸು ಹೋದ್ಮೇಲೆ ಇಲ್ಲ ಹೆಲ್ತ್ ನಮ್ಮ ಕೈ ಬಿಟ್ಟಾಗ, ಆರೋಗ್ಯನೇ ಇಲ್ಲ ಅಂತ ಹೇಳಿದಾಗ ನಮ್ಮ ಕೈ ಹಿಡಿಲ್ಲ ಅಂದರೆ ಆಮೇಲೆ ಏನು ಪ್ರಯೋಜನ ಅಲ್ವಾ? ಹೇಗೆ ರೆಡಿಯಾಗಿ ಹೇಗೆ ಮಾಡಿ ಏನು ಮಾಡೋಕ್ಕಾಗತ್ತೆ? ಬರೀ ಚೆಕಪ್ ಮಾಡ್ಕೊತಾ ಇರೋದೇ. ಓಕೆ, ಇಷ್ಟಾಗಿತ್ತು. ತುಂಬ ಲಾಂಗ್ ಆಗೋಯಿತು. ಅದ್ರ ಜೊತೆಗೆ ಸ್ವಲ್ಪ ಹಾಸ್ಪಿಟಲ್ ವೀಡಿಯೋಸ್ ಇದೆ ಅಷ್ಟೇ, ಅದನ್ನು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಅಲ್ಲಿಂದ ನಾವು ಬಂದ್ವಿ. ನಮಗೆ ಅಲ್ಲಿ ಸ್ವಲ್ಪ ಜನ ಪರಿಚಯ ಕೂಡ ಆದರು ಹಾಸ್ಪಿಟಲಲ್ಲಿ. ಅಂದರೆ ಇವ್ರದ್ದೆಲ್ಲನೂ ಕಂಪ್ನಿದೇ ನೋಡ್ಕೊತು. ಈ ಸರಿ ಯಾವುದೂ ನಮ್ಮ ಕೈಯಿಂದ ಹೋಗಿಲ್ಲ. ಜಸ್ಟ್ ಒಂದು 3,500 ಅಷ್ಟೇ ನಮ್ಮ ಕೈಯಿಂದ ಹೋಗಿರೋದು. ಅದು ಬಿಟ್ಟರೆ ನಂದು ಊಟದ ಖರ್ಚು ಮತ್ತು ಲಾಸ್ಟ್ಗೆ ಅವ್ರ ಬಗ್ಗೆ ಹೇಳ್ತೀನಿ ಕೇಳಿ. 2 ಡೇಸ್ ಮಾತ್ರ ಹಾಸ್ಪಿಟ್ಲೊಂದು ಊಟ ಮಾಡಿದ್ರು ಆಯಿತಾ. ಪ್ರೈವೇಟ್ ಹಾಸ್ಪಿಟಲೇ, KS ಹೆಗಡೆದು, ಮಂಗಳೂರು. ಅವರು 2 ಡೇಸ್ ಮಾತ್ರ ಊಟ ಮಾಡಿದ್ರು ಅಲ್ಲಿದ್ದು. ಅಂದರೆ ಅದು ಟೇಸ್ಟ್ ಎಲ್ಲ ಏನು ಗೊತ್ತಾಗ್ತಾ ಇರಲಿಲ್ಲ, ಊಟ ಮಾಡಿದ್ರು.
ನೆಕ್ಸ್ಟ್ ಆರಾಮಾದ ತಕ್ಷಣ ನೆಕ್ಸ್ಟ್ ಡೈಲಿ ನಾವು ಹೋಟೆಲ್ ಊಟನೇ ಮಾಡಿರೋದು. ಟೋಟಲ್ 12 ದಿನ ಹತ್ತತ್ರ ಇದ್ವಿ, 10ರಿಂದ 12 ದಿನ ಹತ್ತತ್ರ ಇದ್ವಿ. ಡೈಲಿ ನಾವು ಹೋಟೆಲ್ ಊಟನೇ ಮಾಡಿರೋದು. ಹಾಸ್ಪಿಟಲ್ ಊಟ ಅಂತೂ ತಿನ್ನೋಕ್ಕೆ ಆಗ್ತಾಯಿರಲಿಲ್ಲ, ಫುಲ್ ಸಪ್ಪೆ ಸಪ್ಪೆ ಕೊಡ್ತಾಯಿದ್ರು. ಅಲ್ಲಿ ಉಪ್ಪೆಲ್ಲ ಜಾಸ್ತಿ ಹಾಕಲ್ಲ, ಫುಲ್ ಸಪ್ಪೆ ಕೊಡ್ತಾಯಿದ್ರು. ನಾವಂತೂ ಮಾಡಿಲ್ಲ, ಹೋಟೆಲ್ ಊಟನೇ ಮಾಡಿದ್ದು. ಅದ್ರದ್ದು ಖರ್ಚು ಬಿಟ್ಟರೆ 3,500 ಅಷ್ಟೇ. ಅದು ಬಿಟ್ಟರೆ ಹಾಸ್ಪಿಟ್ಲದ್ದು ಟೋಟಲ್ ಅವ್ರಿಗೆ ಮೆಸೇಜ್ ಬಂದಿದೆ, ಕಂಪ್ನಿಯಿಂದನೇ ಕಟ್ಟಾಗಿರೋದು 2,18,000 ಕಟ್ಟಾಗಿದೆ ಟೋಟಲ್. ಆಮೇಲೆ ಅವರು 1 ಮಂತ್ ಬಿಟ್ಟು ಮತ್ತೆ ಬರೋಕ್ಕೆ ಹೇಳಿದರು ಸ್ಟಿಚ್ ಹಾಕಿರೋದನ್ನ ತೆಗಿಯೋಕ್ಕೆ. ಬಟ್ ಸ್ಟಿಚ್ ಹಾಕಿರೋದು ತೆಗಿಯೋಕ್ಕೆ ನಾವು ಇಲ್ಲಿ ಲೋಕಲಲ್ಲೇ ಒಬ್ಬರು ಡಾಕ್ಟ್ರು ಚೆನ್ನಾಗಿದ್ದಾರೆ, ಅಲ್ಲಿಗೆ ಕರ್ಕೊಂಡು ಹೋಗಿದ್ದೆ. ಅವರು ಅಲ್ಲೇ ಕೊಟ್ಬಿಟ್ರು. ಅವ್ರಿಗೆ ಜಸ್ಟ್ 200 ಕೊಟ್ಟಿದ್ವಿ ಅಷ್ಟೇ. ಹೋಗಲೇಬಾರ್ದು, ಖರ್ಚಾಗತ್ತೆ ಅಂತ ಏನು ಆ ಥರ ಅಲ್ಲ, ಬಟ್ ತುಂಬ ಲಾಂಗ್ ಆಗಿತ್ತು. ನಾವು ಸುಮ್ಮನೆ ಹಿಂಗೆ ಕೇಳೋಣ ಅಂತ ಕೇಳಿದ್ದು. ಅವರು ಆಲ್ರೆಡಿ ಮಂಗಳೂರಲ್ಲೇ ಮೊದಲು ವರ್ಕ್ ಮಾಡ್ತಾಯಿದ್ರು, ಇಲ್ಲಿ ಇದ್ದ ಡಾಕ್ಟ್ರು. ಕೇಳಿದಾಗ ಅವರು ತೊಂದರೆ ಇಲ್ಲ, ಇಲ್ಲೇ ತೊಗೊಳ್ಳಿ ಅಂತ ಹೇಳಿದ್ರು. 200 ಅಷ್ಟೇ ತೊಗೊಂಡಿದ್ದು. ಅದು ತೆಗಿಸಿದ್ವಿ. ಈಗ ಆರಾಮಾಗಿದ್ದಾರೆ. ಆಮೇಲೆ ನಾವೆಲ್ಲ ಹಾಸ್ಪಿಟ್ಲಿಗೆ ಹೋದಾಗಲೂ ಸ್ವಲ್ಪ ಜನ ನಮ್ಮ ಪರಿಚಯ ಎಲ್ಲ ಆದರು. ಸ್ವಲ್ಪ ಫ್ಯಾಮಿಲಿ, ಸ್ವಲ್ಪ ಏಜ್ ಆದವರು ಅವರೆಲ್ಲ ಪರಿಚಯ ಆದರು. ಅವ್ರ ಜೊತೆಗೆಲ್ಲ ನಾನು, ಇವರು ಮತ್ತು ಅಲ್ಲಿ ನಮ್ಮ ಪಕ್ಕದ ಬೆಡ್ಡಲ್ಲೇ ಒಂದು ಅಂಕಲ್ ಇದ್ದರು. ಅವರು ಮಾತಾಡ್ಕೊತ ಇರ್ತಿದ್ರು. ಅವ್ರ ಜೊತೆಗೆ ಅವ್ರ ವೈಫ್ ಇದ್ದರು, ಆಂಟಿ ಮತ್ತು ನಾನು ಬರೀ ಸುತ್ತಾಡ್ತಾ ಇದ್ರು. ಹೊರಗಡೆ ಹೋಗೋದು, ಊಟ ತರೋದು, ಅದು ಇದು ಮಾಡಿ ಒಂಥರ ಆರಾಮಾಗಿದ್ವಿ ಅಂತ ಹೇಳಿದ್ರು ತಪ್ಪಿಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಅದೇ ಫಸ್ಟ್ 1-2 ಡೇಸ್ ಕಷ್ಟ ಆಯಿತು. ಯಾಕಂದರೆ ಎಲ್ಲ ಪೇಷಂಟ್ನೂ ತಂದು ನಮ್ಮ ವಾರ್ಡಲ್ಲೇ ಹಾಕಿದ್ರು. ಅದೊಂದು ಪ್ರಾಬ್ಲಮ್ ಆಯಿತು. ಫಸ್ಟ್ 2 ಡೇಸು ನನಗೊಂಥರ ಹೇಸಿಗೆ ಅನಿಸ್ತಾ ಇತ್ತು, ಅಲ್ಲಿರೋಕ್ಕೆ ಆಗಲ್ವೇನೋ ಆ ಥರ ಅನಿಸ್ತಾ ಇತ್ತು. ಆಮೇಲೆ ಅವ್ರನ್ನೆಲ್ಲರೂ ಅಲ್ಲಿಂದ ಕಳಿಸಿದ್ರು. ಅಂದರೆ ಪ್ರಾಬ್ಲಮ್ ಆಗುತ್ತೆ, ಕಾಲಲ್ಲೂ ತುಂಬ ಪ್ರಾಬ್ಲಮ್ ಇರೋದು, ಕಟ್ ಮಾಡಿ ಆ ಥರದ ಪ್ರಾಬ್ಲಮ್ ಇರೋರೆಲ್ಲ ಇದ್ದರು. ಆ ಥರ ಇದ್ದವ್ರನ್ನೆಲ್ಲ ಕಳಿಸಿ ಆಮೇಲೆ ಒಂದು 3 ಜನನ ಇಟ್ಟಿದ್ರು. ಅವ್ರು 3 ಜನ ನಮ್ಮ ಇವ್ರ ಥರನೇ ಸ್ವಲ್ಪ ಪ್ರಾಬ್ಲಮ್ ಇರೋದೇ ಆಗಿತ್ತು. ಎಲ್ಲ ಚೆನ್ನಾಗಾಯಿತು, ತೊಂದರೆ. ಓಕೆ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಓಕೆ, ಸಪೋರ್ಟ್ ಮಾಡಿ, ಚೆನ್ನಾಗಿರಿ, ಖುಷಿಯಾಗಿರಿ, ನೆಮ್ಮದಿ ಮೇನ್ ಮುಖ್ಯ ಅಷ್ಟೇ. ಖುಷಿಯಾಗಿರಿ ಅಷ್ಟೇ. ಓಕೆ, ಲವ್ ಯು. ಮತ್ತೆ ಸಿಗೋಣ. ಟೇಕ್ ಕೇರ್. ಸಪೋರ್ಟ್ ಮಾಡಿ ಆಯಿತಾ, ಸಪೋರ್ಟ್ ಮಾಡದೇ ಇರಬಾರ್ದು. ವಿಡಿಯೋ ಮಾಡಿದ್ದೀನಿ ತಾನೇ ನಾನು, ಕಷ್ಟಪಟ್ಟು ಸಪೋರ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆಯಿತಾ. ಈ ವಿಡಿಯೋ ನೋಡ್ಕೊಂಡು ಬನ್ನಿ. ಓಕೆ, ಟೇಕ್ ಕೇರ್, ಬಾಯ್. ಅವತ್ತೇ ನಮಗೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಬೇಕಿತ್ತು. ಅವತ್ತು ಮಾಡಲಿಲ್ಲ, ನೆಕ್ಸ್ಟ್ ಡೇ ಮಾಡಿದ್ರು. ಅವತ್ತು ಅಲ್ಲೇ ನಮ್ಮ ಪಕ್ಕದ ಬೆಡ್ಡಲ್ಲಿ ಅಂಕಲ್ ಆಂಟಿ ಎಲ್ಲ ಇದ್ರಲ್ಲ, ಅವರೆಲ್ಲ ಹೋಗೋಕೆ ರೆಡಿಯಾಗಿದ್ದರು. ಆಮೇಲೆ ಅವ್ರದ್ದು ಲಾಸ್ಟ್ ಚೆಕಪ್ ಎಲ್ಲ ಇತ್ತು. ಚೆಕಪ್ ಎಲ್ಲ ಮುಗಿಸ್ಕೊಂಡು ಇವರಿಗೂ ಹೇಳಿ 1 ಡೇ ಇರಿ, ನಾಳೆ ಹೋಗಿ ಅಂತ ಹೇಳಿದ್ರು. ಅವತ್ತು ಅವ್ರ ಅಂಕಲ್ ಆಂಟಿ ಎಲ್ಲ ಹೋಗೋಕೆ ರೆಡಿ ಆದ್ರೆ, ಪಾಪ ಅವರಿಗೆ ಎಲ್ಲೋದ್ರೂ ಎಲ್ಲಿ ಬರಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ ಹಾಸ್ಪಿಟಲ್ಗೆಲ್ಲ ಹೋದರೆ. ನೆಕ್ಸ್ಟ್ ಸರಿ ಆಂಟಿ ನೀವು ಇವಾಗ ಇನ್ನು ಹೋಗ್ತೀರಾ, ಇನ್ನು ಸಿಗಲ್ಲ ಅಂತ ಹೇಳ್ಬಿಟ್ಟು ನಾನು ಆಂಟಿ ಮಾತ್ರ ಅವರ ಅಂಕಲ್ಗೆ ಮತ್ತು ನಮ್ಮ ಮನೆಯವ್ರಿಗೆ ಊಟ ತರ್ತೀವಿ ಅಂತ ಹೇಳ್ಬಿಟ್ಟು ನಾನು ಆಂಟಿ ಬಂದ್ವಿ. ಹೋಟೆಲಲ್ಲಿ ಸಕ್ಕತ್ತಾಗಿ ಊಟ ಮಾಡಿದ್ವಿ. ಅವರು ಅವತ್ತು ಹೊರಡೋದು, ನಾವು ನೆಕ್ಸ್ಟ್ ಡೇ ಹೊರಡೋದಾಗಿತ್ತಲ್ಲ. ಸಕ್ಕತ್ತಾಗಿ ಚೆನ್ನಾಗಿ ಮೀನು ಊಟ ಮಾಡಿದ್ವಿ. ಸಕ್ಕತ್ತಾಗಿ ತಿಂದ್ಕೊಂಡು ನಾವಿಬ್ಬರು ಹೊರಟ್ವಿ. ಆಮೇಲೆ ಅಂಕಲ್ ಆಂಟಿ ಸಂಜೆ 6:30 ಹಂಗೆ ಹೊರಟ್ರು. ಅವರು ತುಂಬ ಒಳ್ಳೆ ಜನ ಆಯಿತಾ. ನಮ್ಮ ಹತ್ರ ನಾವು ಅಷ್ಟು ದಿನ ಇದ್ರೂ ಅವ್ರು ಏನಾದರೂ ಈಗ ಎಲ್ಲರೂ ಹೋಗಬೇಕು ಅಂದ್ರೆಲ್ಲ ಹಿಂಗೆ ಬೇಜಾರಾದ್ರಲ್ಲ, ನನ್ನ ಹತ್ರ ನಾ ಎಲ್ಲರೂ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ನಮ್ಮ ಮನೆಯವರ ಪಕ್ಕದಲ್ಲೇ ಇರ್ತಾಯಿದ್ರು ಅವರು. ಅಥವಾ ನಾನು ಅವ್ರ ಅಂಕಲ್ ಹತ್ರ ಇರ್ತಾಯಿದ್ದೆ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಒಂಥರ ಫ್ಯಾಮಿಲಿ ಥರನೇ ಇದ್ವಿ. ಒಂಥರ ಚೆನ್ನಾಗಿತ್ತು ಅವ್ರ ಬಾಂಡಿಂಗು. ಅವ್ರ ಪಾಪ ನೋಡಿದ್ರೆ ಒಂಥರ ಪಾಪ ಅನ್ಸೋದು. ಅಂಕಲ್ ಅಂತೂ ಸಖತ್ ಫ್ರೆಂಡ್ಲಿ ಆಗಿದ್ದರು. ನೆಕ್ಸ್ಟ್ ಅವ್ರಿಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಬಸ್ ಹತ್ರ ಎಲ್ಲ ಹೋಗಿ ಹಸಿ ಬಂದೆ. ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಅದಾದಮೇಲೆ ಇವರಿಗೆ ಮತ್ತು ಇವರನ್ನು ಕರ್ಕೊಂಡು ನೆಕ್ಸ್ಟ್ ಡೇ ಬಂತಲ್ಲ, ನೆಕ್ಸ್ಟ್ ಡೇ ಇವ್ರದ್ದು ಸ್ವಲ್ಪ ಡ್ರೆಸ್ಸಿಂಗ್ ಎಲ್ಲ ಅಂದರೆ ಬ್ಯಾಂಡೇಜ್ ಎಲ್ಲ ಚೇಂಜ್ ಮಾಡಿಸಿ ಎಲ್ಲ ಮಾಡಿ ಆಮೇಲೆ ನಾನು ಅಲ್ಲಿಂದ ಬಂದು ಮುರುಡೇಶ್ವರದಲ್ಲಿ ಇಳಿದ್ವಿ. ಮುರುಡೇಶ್ವರದಲ್ಲಿ ಇಳಿದು ಅಲ್ಲಿಂದ ಮತ್ತೆ ಬೇರೆ ಬಸ್ಸಿಗೆ ಬಂದು ಮನೆಗಂತೂ ಬಂದು ಮುಟ್ಟಿದ್ವಿ. ಮನೆಗೆ ಬಂದ ತಕ್ಷಣ ಅವತ್ತೇ ನಂಗೆ ಫುಲ್ ಹುಷಾರಿರಲಿಲ್ಲ ಆಯಿತಾ. ಅವತ್ತು ಸಂಜೆ ಆಗಿತ್ತು ಬರುವಾಗ, ಫುಲ್ ಹುಷಾರಿರಲಿಲ್ಲ. ನೆಕ್ಸ್ಟ್ ಡೇನೇ ನಮ್ಮ ಮನೆ ಸತ್ಯನಾರಾಯಣ ಪೂಜೆ ಇತ್ತು. ಅವತ್ತು ಅಮ್ಮ ದಾದ ಪೂಜೆ ಕೂತಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ಅತ್ತಿಗೆ ಮತ್ತು ನಮ್ಮ ಇದನ್ನಿ ಎಲ್ಲ ಬಂದಿದ್ದರು, ನಮ್ಮ ಅಮ್ಮ ಎಲ್ಲ ಬಂದಿದ್ದರು. ಎಲ್ಲ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಆರಾಮ ಮಾಡಿದೆ. ಆಮೇಲೆ ಸ್ವಲ್ಪ ನನಗೂ ಹುಷಾರಾಗಿ ಸರಿ ಆಯಿತು. ಓಕೆ, ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಆಯಿತಾ. ಮತ್ತು ಟೇಕ್ ಕೇರ್. ಎಲ್ಲರೂ ಚೆನ್ನಾಗಿರಿ, ಎಲ್ಲರೂ ಹುಷಾರಾಗಿರಿ ಆಯಿತಾ. ಬಾಯ್ ಬಾಯ್.